ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆಯಿಂದ ಒಂದು ರುಚಿಕರವಾದಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಗ್ಯಾಸ್ನ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ ನಾನು 3 ಕಪ್ ಆಗುವಷ್ಟು ನೀರನ್ನ ಹಾಕೊತಾ ಇದ್ದೀನಿ. ಈಗ ನೀರನ್ನು ಬಿಸಿ ಆಗ್ಲಿಕ್ಕೆ ಬಿಡೋಣ. ನೀರು ಜಾಸ್ತಿ ಕೂಡ ಹಾಕೋಬೋದು, ತೊಂದರೆ ಇಲ್ಲ. ನಾನಿಲ್ಲಿ 1 ಕಪ್ ಬೇಳೆಗೆ 3 ಕಪ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ಅದೇ ಕಪ್ನಿಂದ 1 ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನೋಡಿರಿ, ಇದು ಕಡಲೆಬೇಳೆ. ನೀವು ಬೇಕಂದರೆ ತೊಗರಿ ಬೇಳೆಯಿಂದ ಕೂಡ ಮಾಡ್ಕೋಬೋದು. ಈಗ ಇವುಗಳನ್ನು ನೀಟಾಗಿ ಕ್ಲೀನ್ ಮಾಡಿ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ. ನೀರಿನಲ್ಲೇನು ವಾಶ್ ಮಾಡ್ಕೊಂಡಿಲ್ಲ. ಆಮೇಲೆ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಈಗ ಮೇಲಿಂದ ಕುಕ್ಕರ್ನ ಮುಚ್ಚಿ 4 ವಿಸಿಲ್ ಕೂಗಿಸ್ಕೊಂಬರೋಣ. ಇವು ಬೇಯಲಿ. ಅಷ್ಟರಲ್ಲಿ ಕಡೆ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಿಟ್ಟು ಕಲಿಸ್ಲಿಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಒಂದು ಸಲ ನೀಟಾಗಿ ಕಲಿಸ್ಕೊಂಡು ಈಗ ಇದರಲ್ಲಿ ಸ್ವಲ್ಪನೇ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ಹಿಟ್ಟು ಎಷ್ಟು ಗಟ್ಟಿಯಾಗಿರುತ್ತೆ ನೋಡ್ರಿ, ಅಷ್ಟೇ ಗರ್ಗರಿ ಆಗಿಬರುತ್ತೆ. ಹಾಗಾಗಿ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸಿಟ್ಕೊಳ್ರಿ. ನೀವು ಪುರಿ ಮಾಡುವಾಗ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀನಿ ನೋಡಿರಿ, ಅದೇ ವಿಧಾನದಲ್ಲಿ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲ್ಮುಚ್ಚಿ ಸುಮಾರು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ. ಹಿಟ್ಟು ನೆನೆಯಲಿ. ಅಷ್ಟರಲ್ಲಿ ಕಡೆ ಬೇಳೆ ಬೆಂದಿದೆಯಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 4 ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತಣ್ಣಗಾಲಿಕ್ಕೆ ಬಿಟ್ಟಿದ್ದೆ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡಿಕೊಂಡು ಬೇಳೆ ಬೆಂದಿದೆಯಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಬೇಳೆನ ಒಂದು ಸಲ ಈ ರೀತಿ ಮುಟ್ಟು ನೋಡಿರಿ, ಸಾಫ್ಟಾಗಿರಬೇಕು. ಸಾಫ್ಟಾಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಗಟ್ಟಿ ಏನಾದರೂ ಇದ್ದರೆ ಇನ್ನೂ 1 ಅಥವಾ 2 ವಿಸಿಲ್ ಕೂಗಿಸ್ಕೊಳ್ರಿ. ನೋಡಿ, ಬೇಳೆ ಎಲ್ಲ ಸಾಫ್ಟಾಗಿದೆ, ಆದರೆ ಇದರಲ್ಲಿ ನೀರಿದೆ. ಹಾಗಾಗಿ ಎಲ್ಲ ನೀರನ್ನ ಒಂದು ಸಲ ಸೋಸ್ಕೊಂಡ್ಬಿಡೋಣ. ಇದರಿಂದ ನೀವೇನಾದರೂ ಸಾಂಬಾರು ಮಾಡ್ಕೊತಾ ಇದ್ದರೆ ನೀರನ್ನ ಜಾಸ್ತಿ ಹಾಕಿ ಬೇಯಿಸ್ಕೋಬೋದು. ಇದರಿಂದ ನೀವು ಕಟ್ಟಿನ ಸಾಂಬಾರು ಮಾಡ್ಕೋಬೋದು, ರುಚಿಯಾಗಿರುತ್ತೆ. ಈಗ ಇದನ್ನು ಸೈಡಲ್ಲಿಟ್ಟು ಬೇಳೆಗೆ ಬೆಲ್ಲ ಸೇರಿಸ್ಕೊಳ್ಳೋಣ. ನೋಡಿರಿ, ಬೇಳೆಯಲ್ಲಿ ಸ್ವಲ್ಪನೂ ನೀರಿನಂಶ ಉಳಿದಿಲ್ಲ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಈ ಟೈಮಲ್ಲಿ ನಾನು ಇದಕ್ಕೆ ಯಾವ ಕಪ್ಪಿಂದ ಬೇಳೆ ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ನಿಂದ 1 ಕಪ್ ಬೇಳೆಗೆ 1.5 ಕಪ್ನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ನಮಗೆ ರುಚಿ ಸ್ವಲ್ಪ ಜಾಸ್ತಿ ಬೇಕು. ನಿಮಗೇನಾದರೂ ರುಚಿ ಕಡಿಮೆ ಬೇಕನ್ಸಿದ್ರೆ 1 ಕಪ್ ಬೇಳೆಗೆ 1 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ರಿ. ಆಮೇಲೆ 2 ಏಲಕ್ಕಿ ಮೇಲಿರುವಂಥ ಸಿಪ್ಪೆ ತೆಗೆದು ಹಾಕೊತಾ ಇದ್ದೀನಿ. ಈಗ ಮತ್ತೆ ನಾವು ಗ್ಯಾಸ್ನ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ. ನೆನಪಿರಲಿ, ಮತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸ್ಕೋಬಾರ್ದು. ಇದೇ ರೀತಿ ಮಿಕ್ಸ್ ಮಾಡ್ತಾ ಹೋದಂತೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ನೀರು ಬಿಡಲಿಕ್ಕೆ ಶುರು ಆಗುತ್ತೆ. ಆಗ ನಮಗೆ ತೆಳ್ಳಗಾಗುತ್ತೆ. ಇದೇ ರೀತಿ ಮಿಕ್ಸ್ ಮಾಡಿ 1 ನಿಮಿಷ ಅಥವಾ 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ರಿ. ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಲಿಕ್ಕೆ ಬಿಡೋಣ. ನೋಡಿ, ತಣ್ಣಗಾದ್ಮೇಲೆ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ಇದನ್ನು ರುಬ್ಕೊಳ್ಳೋಣ. ಈ ಕಡೆ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ. ನೀವು ಬೇಕಂದರೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೋಬೋದು. ಇಲ್ಲಾಂದರೆ ಮೊದಲೆಲ್ಲ ಒಳ್ಕಲ್ ಅಂತ ಇರ್ತಿತ್ತು ನೋಡಿರಿ, ಆ ಕಲ್ಲಲ್ಲಿ ಕೂಡ ಹಾಕಿ ನೀವು ರುಬ್ಕೋಬೋದು, ನಡೆಯುತ್ತೆ. ಈಗ ಇದನ್ನು ಸ್ಮೂತಾಗಿ ರುಬ್ಕೊಂಬರೋಣ. ನೋಡಿರಿ, ಚೆನ್ನಾಗಿ ರುಬ್ಬಿದ್ಮೇಲೆ ಈ ರೀತಿ ನಮಗೆ ಇನ್ನೂ ಗಟ್ಟಿಯಾಗುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದೇ ರೀತಿ ಎಲ್ಲವನ್ನು ರುಬ್ಬಿ ಈ ರೀತಿ ಬೌಲಲ್ಲಿ ಹಾಕ್ಕೊಳ್ರಿ. ಈ ಹೂರಣನ ಉಪಯೋಗಿಸಿ ನೀವು ಹೋಳಿಗೆ ಮಾಡ್ಕೋಬೋದು ಅಥವಾ ಈ ರೀತಿ ಕರಿಗಡುಬು ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಹೂರಣವನ್ನು ನೀವು 2 ದಿನ ಇಟ್ಟು ಉಪಯೋಗಿಸ್ಕೋಬೋದು, ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗಲ್ಲ. ನೋಡಿ, ಹೂರಣ ಅಂತೂ ರೆಡಿಯಾಗಿದೆ. ಈಗ ಹಿಟ್ಟನ್ನು ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ. ನೋಡಿ, ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ನೆನೆಸ್ಲಿಕ್ಕೆ ಬಿಟ್ಟಿದ್ದೆ. ನೋಡಿ, 10 ನಿಮಿಷ ಆದಮೇಲೆ ಹಿಟ್ಟು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಒಂದು ಸಲ ಮತ್ತೊಮ್ಮೆ ಈ ರೀತಿ ನಾದ್ಕೊಂಬಿಡೋಣ. ನೋಡಿ, ಹಿಟ್ಟು ಈ ರೀತಿ ಗಟ್ಟಿಯಾಗಿ ಇರಬೇಕು. ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಉಂಡೆ ಮಾಡ್ಕೊಳ್ಳೋಣ. ಇದೇ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡ್ರಿ. ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಲಟ್ಟಿಸ್ಕೋಬೋದು. ನೋಡಿರಿ, ಹಿಟ್ಟಿನ ಉಂಡೆಗಳು ರೆಡಿಯಾಗಿವೆ. ಹಚ್ಚಲಿಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೋಡಿರಿ, ಮುಂಚೆನೇ ರೆಡಿ ಮಾಡಿರುವಂಥ ಹೂರಣ ಕೂಡ ರೆಡಿಯಾಗಿದೆ. ಈಗ ಲಟ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಉಂಡೆನ ತೊಗೊಂಡು ಒಣ ಗೋಧಿ ಹಿಟ್ಟನ್ನ ಲದ್ಬಿಟ್ಟು ಈ ರೀತಿ ಕಲ್ಲಿನ ಮೇಲೆ ಲಟ್ಟಿಸ್ಕೋಬೋದು ಅಥವಾ ನೀವು ಚಪಾತಿ ಮನೆ ಮೇಲೂ ಕೂಡ ಲಟ್ಟಿಸ್ಕೋಬೋದು. ಎಲೆ ಥರ ಸ್ವಲ್ಪ ಈ ರೀತಿ ಉದ್ದಕ್ಕಿರಲಿ, ಅಂದಾಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ತುಂಬ ತೆಳ್ಳಗಿರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಈ ರೀತಿ ಮೀಡಿಯಮಾಗಿ ಇರಬೇಕು. ನೋಡಿ, ಈ ರೀತಿ ರೆಡಿ ಮಾಡಿದ್ಮೇಲೆ ಅಂಗೈ ಮೇಲೆ ಹಾಕಿ ಈಗ ಇದರ ಮಧ್ಯದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹೂರಣ ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಹೂರಣ ಹಿಟ್ಟಾದಮೇಲೆ 2 ಕಡೆಯಿಂದ ಈ ರೀತಿ ನೀಟಾಗಿ ಪ್ರೆಸ್ ಮಾಡಿಕೊಡ್ರಿ. ಇಷ್ಟೇ ಮಾಡ್ಕೋಬೋದು, ಇಷ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ. ಇದಕ್ಕಿಂತ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂದರೆ ಇನ್ನೊಂದು ರೀತಿ ಮಾಡಿಕೊಡ್ರಿ. ನೋಡಿ, ಈ ರೀತಿ ಸ್ವಲ್ಪ ಅಲ್ಲೇ ಇಟ್ಟು ತೊಗೊಳ್ರಿ, ಈ ರೀತಿ ಮಡಚ್ಕೊಳ್ರಿ.
ಈ ರೀತಿ ಮಾಡೋದ್ರಿಂದ ನಮಗೆ ಒಂಥರ ಡಿಸೈನ್ ಅನಿಸುತ್ತೆ, ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ. ಇದೇ ರೀತಿ ಕೊನೆವರೆಗೂ ನಾವು ಮಾಡ್ತಾ ಹೋಗಬೇಕು. ಕಷ್ಟ ಏನಿಲ್ಲ, ಸ್ವಲ್ಪ ಈ ರೀತಿ ಹಿಟ್ಟು ತೊಗೊಳ್ಳೋದು, ಅಲ್ಲೇ ಮಡಿಸ್ತಾ ಹೋಗೋದು ಅಷ್ಟೇ. ಇದೇ ರೀತಿ ಎಲ್ಲವನ್ನು ಮಾಡಿ ರೆಡಿ ಮಾಡ್ಕೊಂಬಿಡ್ರಿ. ಎಲ್ಲವನ್ನು ಮಾಡಿ ಇಟ್ಕೊಂಡ್ರೆ ಬೇಗನೆ ಫ್ರೈ ಮಾಡ್ಕೋಬೋದು. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಾಗಾಗಿ ಗ್ಯಾಸ್ನ ಆನ್ ಮಾಡಿ ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕರಿಯಲು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಅಷ್ಟಿಷ್ಟು ಹಾಕೋಬೇಕಂತೇನಿಲ್ಲ, ಕರಿಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಡ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಬಿಡೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಈ ರೀತಿ ಹಿಟ್ಟು ಹಾಕಿ ಚೆಕ್ ಮಾಡಿಕೊಡ್ರಿ. ಈ ರೀತಿ ಎಣ್ಣೆಗೆ ಹಿಟ್ಟು ಹಾಕಿದಾಗ ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಈ ರೀತಿ ಕಾದಿರೋಂಥ ಎಣ್ಣೆಯಲ್ಲಿ ನಿಧಾನವಾಗಿ ಬಿಡ್ತಾ ಹೋಗ್ರಿ. ನೋಡಿರಿ, ಎಣ್ಣೆಯಲ್ಲಿ ಎಷ್ಟು ಇಳಿಸುತ್ತೋ ಅಷ್ಟು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಕಡೆ ಫ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ. ಒಂದು ಕಡೆ ಫ್ರೈ ಆದಮೇಲೆ ಈ ರೀತಿ ಒಂದೊಂದಾಗಿ ನಿಧಾನವಾಗಿ ತಿರುಗಿಸ್ತಾ ಹೋಗ್ರಿ. ಬೇಗನೆ ಫ್ರೈ ಆಗುತ್ತೆ. ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ, ಆದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕಷ್ಟೇ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಗರ್ಗರಿ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಡ್ರಿ. ನೋಡಿ, ಚೆನ್ನಾಗಿ ಫ್ರೈ ಆಗಿವೆ. ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ. ತುಂಬ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಕರಿಗಡ್ಬೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂತಾ ಇದ್ರಂತೂ ಸೂಪರಾಗಿರುತ್ತೆ. ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದ ಕರಿಗಡುಬು. ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.